ಇವತ್ತಿನ ರೆಸಿಪಿ ಆಂಧ್ರ ಸ್ಟೈಲ್ ಪಪ್ಪು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ನಾಟಿ ರುಚಿ ಅಂಗಳ. ಮೊದಲಿಗೆ ಒಂದು ಪಾತ್ರೆಗೆ 100 ಗ್ರಾಮ್ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ತೊಳೆದು ಡೈರೆಕ್ಟಾಗಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, 15 ಹಸಿರುಮೆಣಸಿನಕಾಯಿ ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನಂತರ ನಾಟಿ ಟೊಮೊಟೊ ಹಾಕಿದ್ರೆ ಹುಣಸೆಹಣ್ಣು ಬೇಕಾಗಿಲ್ಲ. ಹುಳಿ ತುಂಬ ಇಷ್ಟಪಡ್ತೀವಿ ಅನ್ನೋರು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಬೇಕು. ಇದಕ್ಕೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ನಾಟಿ ಟೊಮೆಟೊ ಯೂಸ್ ಮಾಡಿಲ್ಲ, ಅದರಿಂದ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ಹಾಕಿದ್ದಾಯಿತು. ಅರ್ಧ ಸ್ಪೂನ್ ಅರಿಶಿನ, 1/4 ಸ್ಪೂನು ಧನಿಯಾ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಯಾವತ್ತೂ ಗಟ್ಟಿ ಇರಬೇಕು, ಆದ್ದರಿಂದ ಅರ್ಧ ಲೀಟ್ರ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ತುಂಬ ನೀರಾದರೆ ಚೆನ್ನಾಗಿರಲ್ಲ. ನೀರು ಸೇರಿಸಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4 ವಿಸಿಲ್ ಆಗೋ ತನಕ ಬಿಡಬೇಕು ನಾವು. ಚೆನ್ನಾಗಿ ಬೇಯಬೇಕಿದು. ಈಗ 4 ವಿಸಿಲ್ ಬಂದಿದ್ದಾಯಿತು. ಕುಕ್ಕರ್ನ ತಣ್ಣಗೆ ಆಗಕ್ಕೆ ಬಿಟ್ಬಿಡೋಣ. ಈಗ ಕುಕ್ಕರ್ ತಣ್ಣಗೆ ಆಗಿದೆ. ಲಿಡ್ ಓಪನ್ ಮಾಡೋಣ. ನೋಡಿ, ಒಂದು ಸರಿ ಮಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಗೆ ಬೆಂದಿದೆ ಅಂತ. ಈಗ ಚೆನ್ನಾಗಿ ಬೆಂದಿದೆ. ನಾವು ಸೌಟಲ್ಲಿನೂ ಸಹ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನಾನು ಸ್ಮ್ಯಾಶರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಈ ಟೈಮಲ್ಲಿ ರುಚಿ ನೋಡ್ಕೊಳ್ಬೇಕು. ರುಚಿಗೆ ಉಪ್ಪು ಸಾಲದೇ ಇದ್ದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು ಈ ಟೈಮಲ್ಲಿ. ಇದನ್ನು ಕುದಿಯೋಕೆ ಇಡೋಣ. ಒಂದು ಕುದಿ ಲೈಟಾಗಿ ಕುದಿ ಬಂದರೆ ಸಾಕು, ಯಾಕಂದರೆ ನಾವೇನು ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ ಇದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಬಂದು ಇಷ್ಟು ಗಟ್ಟಿ ಇದ್ದರೆ ಸಾಕು. ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಸಹ ತಿನ್ಬೋದು ನಾವು. ನೋಡಿ, ಒಂದು ಕುದಿ ಬಂದಿದೆ. ಇದಕ್ಕೆ ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಮೊದಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಸಾಸಿವೆ, 4 ಒಣಮೆಣಸಿನ್ಕಾಯಿ ಮತ್ತು 1 ಕಡ್ಡಿ ಕರಿಬೇವಿನ ಸೊಪ್ಪು, 1/4 ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಂಧ್ರ ಸ್ಟೈಲ್ ಪಪ್ಪುಗೆ ಸೇರಿಸ್ಕೊಳ್ಳೋಣ. ಈಗ ಒಂದು ಮಿಕ್ಸ್ ಕೊಟ್ಟು ಈಗ ತಿನ್ನೋದಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಪ್ಪು ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನಾನು ಮಾಡುವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ